ಅಮ್ಮ ನಂಗಂತೂ ಗೊತ್ತಿಲ್ಲ, ಈ ಸಲ ನಂಗೆ ಹೊಸ ನೋಟ್ಬುಕ್ಕೇ ಬೇಕು. ಬುಕ್ ತಾನೇ ಬೇಕು ನಿಂಗೆ? ಇಲ್ಲಿಟ್ಟಿದ್ದೀನಿ ನೋಡು, ನಿಮ್ಮ ಅಕ್ಕಂಗೆ ಅಂತ ಹೋದ ವರ್ಷ ತೆಕ್ಕೊಟ್ಟಿದ್ದೆ, ಅದನ್ನೇ ಯೂಸ್ ಮಾಡು. ಈ ನೋಟ್ಬುಕ್ಕಾ? ಅಯ್ಯೋ ಇದೊಂದು ಚೂರು ಖಾಲಿ ಇಲ್ವಲ್ಲಮ್ಮ, ಏನೇನೋ ಬರ್ದಿಟ್ಟವಳೆ ಇದರಲ್ಲಿ. ಅದ್ರಲ್ಲಿ ಹಿಂದ್ಗಡೆ ಹಾಳೈತೆ ನೋಡೆ, ಅದನ್ನೇ ಯೂಸ್ ಮಾಡು ಸಾಕು, ಖಾಲಿ ಆದರೆ ನೋಡ್ಕೊಳ್ಳೋಣ. ಹೋಗಮ್ಮ. ಅಮ್ಮ ಅದು ನಮ್ಮ ಕಾಲೇಜ್ ಡೇ ಹತ್ರ ಬಂತಲ್ವಾ, ಹೊಸ ಡ್ರೆಸ್ ಕೊಡ್ಸಮ್ಮ ಪ್ಲೀಸ್. ಯಾವಾಗಲೂ ಅಕ್ಕಂದೆ ಹಾಕಿ ಹಾಕಿ ಬೋರ್ ಹೊಡೆದೋಗದೆ ಕಣಮ್ಮ. ಹೊಸ ಡ್ರೆಸ್ಸಾ? ಹೊಸ ಡ್ರೆಸ್ ಯಾಕೆ? ಎಂಥದ್ದು ಬೇಡ, ಅಲ್ಲಿ ಬೀರುನಲ್ಲಿ ನಿಮ್ಮ ಅಕ್ಕಂಗೆ 2 ವರ್ಷದಿಂದ ಕಾಲೇಜ್ ಡೇಗೆ ಅಂತ ಕೊಟ್ಟಿದ್ದು ಹೊಸ ಸೀರೆ ಐತೆ, ಅವಳು ಯೂಸೇ ಮಾಡಿಲ್ಲ, ಅದನ್ನೇ ಹಾಕ ಸಾಕು. ಮತ್ತೆ ಅಕ್ಕಂದೆ ಹಾಕೋಬೇಕಾ? ಇವತ್ತು ಮಾತ್ರ ಬಿಡಲೇಬಾರ್ದು. ಅಮ್ಮ ಅಮ್ಮ ಎಲ್ಲಿದೆಯಾ? ಏನಿಲ್ಲ ಕಣಮ್ಮ, ನಾನಂತೂ ಪಕ್ಕದ ಮನೆ ರಾಜನ ಲವ್ ಮಾಡ್ತಿದ್ದೀನಿ, ಮದುವೆ ಆದರೆ ಅವನ್ನೇ ಆಗೋದು. ಈ ವಿಷಯದಲ್ಲಿ ಮಾತ್ರ ನೀನು ಹೇಳಿದ ಮಾತು ನಾನು ಕೇಳೋಕ್ಕಾಗಲ್ಲಮ್ಮ. ನನಗಂತೂ ಇಷ್ಟು ವರ್ಷ ಅಡ್ಜಸ್ಟ್ ಆಗಿ 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 ಸಾಕಾಗೋಗಿದೆ. ನನ್ನ ಮದುವೆ ಆದರೆ ರಾಜನೇ ಮದುವೆ ಆಗೋದು. ಹೌದಾ ಮಗಳೇ? ಸರಿ ಆಯಿತು. ಒಪ್ಕೊಂಬಿಟ್ಟ? ಹೆಂಗಮ್ಮ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾಕಮ್ಮ ಒಪ್ಕೊಂಬಿಟ್ಟೆ? ಏನಿಲ್ಲ ಕಣವ, ನಿಮ್ಮ ಅಕ್ಕಂಗಿಂತ ಅದೇ ಹುಡ್ಕಿದ್ವಿ ನಾವು. ನಿಮ್ಮ ಅಕ್ಕಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಈಗ ನೀನೇ ಒಪ್ಕೊಂಡಲ್ವಾ, ಒಳ್ಳೇದಾಯ್ತು ಬಿಡು. ಆ ಹುಡುಗ ತುಂಬ ಒಳ್ಳೆಯವನು. ಫಸ್ಟಿಗೆ ಅಕ್ಕಂಗೆ ನೋಡಿದ್ರ